ಪ್ರಭು ಶ್ರೀರಾಮಚಂದ್ರನ ಬಾಲಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಜನವರಿ 22ನೇ ತಾರೀಕು ಆಗ್ತಾ ಇರೋದು ಬಹುಶಃ ನಮ್ಮೆಲ್ಲರ ಒಂದು ಸೌಭಾಗ್ಯದ ಕ್ಷಣ ಅಂತ ನಾನು ಭಾವಿಸ್ತೇನೆ. ಜಗತ್ತು ಕಾತರದಿಂದ ಕಾಯ್ತಾ ಇದೆ. 500 ವರ್ಷಗಳ ಸತತವಾಗಿರ್ತಕ್ಕಂಥ ಸಂಘರ್ಷದ ಇತಿಹಾಸ ಇದೆ. ಲಕ್ಷಾಂತರ ಜನ ಅದಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಕೋಟ್ಯಾಂತರ ಜನ ಕಾತರದಿಂದ ಕಾಯ್ತಾ ಇರುವಂಥ ಕ್ಷಣದಲ್ಲಿ ನಮ್ಮ ಈ ಒಂದು ಅವಧಿಯಲ್ಲೇ ಕೈಗೊಡ್ತಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂಥೇಳಿ ಭಾವಿಸ್ತಾ ಕಾಂಗ್ರೆಸ್ ಗೊಂದಲದಿಂದ ಹೊರಗೆ ಬರಬೇಕು. ಅವರ ಗೊಂದಲವೇ ಸ್ಪಷ್ಟತೆ ಇಲ್ಲದೆ ಇರುವಂಥ ಮತ್ತು ಯಾವುದು ಹಿತ ಅಂತ ಆಲೋಚನೆ ಮಾಡದೇ ಇರುವಂಥ ಮನಸ್ಥಿತಿಯೇ 1947ರಲ್ಲಿ ಭಾರತ ವಿಭಜನೆಗೆ ಕಾರಣ ಆಯಿತು. ಒಂದು ದೇಶ ಅಖಂಡವಾಗಿ ಉಳಿಯೋದಕ್ಕೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ ತಯಾರಾಗಿದ್ದರೆ ಭಾರತವನ್ನು ವಿಭಜಿಸುವಂಥ ಸಂಚನ್ನು ನಾವು ಮೊಳಕೆಯಲ್ಲೇ ಚಿವುಟು ಹಾಕ್ಬೋದಾಗಿತ್ತು. ದುರ್ದೈವ ಓಲೈಕೆಯ ನೀತಿ ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡದೆ ಅವತ್ತು ಕೂಡ ಸಂಬಂಧವೇ ಇಲ್ಲದೆ ಇರುವಂಥ ಭಾರತಕ್ಕೆ ಸಂಬಂಧವೇ ಇಲ್ಲದೆ ಇರುವಂಥ ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಿ ಓಲೈಕೆ ನೀತಿಯನ್ನು ಅವತ್ತಿನ ಕಾಂಗ್ರೆಸ್ಸಿಗರು ಅನುಸರಿಸಿದರು. ಪರಿಣಾಮ ಭಾರತ ವಿಭಜನೆ ಆಯಿತು. ಇವತ್ತಿನ ಕಾಂಗ್ರೆಸ್ಸು ಅವರಿಗೆ 2 ಆಯ್ಕೆ ಇದೆ. ರಾಮ ಬೇಕೋ ಬಾಬರ್ ಬೇಕೋ. ಅವರಿಗೆ ಬಾಬರನ್ನ ಬಿಟ್ಕೊಡೋಕ್ಕಾಗಲ್ಲ, ರಾಮನ ಜೊತೆ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ರಾಮನಿಲ್ಲದೆ ರಾಷ್ಟ್ರ ಇಲ್ಲ. ರಾಮನ ಇಲ್ಲದ ಭಾರತವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀವೊಂದು ಸ್ಪಷ್ಟತೆಗೆ ಬನ್ನಿ. ನಿಮಗೆ ಬಾಬರ್ ಬೇಕೋ ರಾಮ ಬೇಕೋ ಅನ್ನೋ ಸ್ಪಷ್ಟತೆಗೆ ಬನ್ನಿ. ಬಾಬರ್ ಬೇಕು ಅಂದರೆ ಜಾಗ ಇಲ್ಲಿಲ್ಲ ನಿಮಗೆ. ರಾಮ ಬೇಕು ಅಂದರೆ ಈ ಸಣ್ಣತನದ ರಾಜಕಾರಣ ಮಾಡೋದು ನಿಲ್ಲಿಸಿ. ಈ ಮೊಸರಲ್ಲಿ ಕಲ್ಲು ಹುಡುಕ್ತಾರಲ್ಲ ಹಾಗೆ ಸಣ್ಣ ರಾಜಕಾರಣ ಮಾಡೋದು ನಿಲ್ಲಿಸಿ. ಕೋಟ್ಯಾಂತರ ಜನ ಯಾವುದನ್ನು ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು ಆ ಕಾರ್ಯ ಆಗ್ತಾ ಇದೆ ಅನ್ನೋದನ್ನು ಕಂಡು ಸಂತೋಷ ಪಡಿ. ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ, ಈಗಲೇ ಯಾಕೆ ಮಾಡಬೇಕು, ಇವೆಲ್ಲ ಕೊಂಕು ಮಾತುಗಳನ್ನು ಆಡೋದು. ಜನ ನಿಮ್ಮ ಕೊಂಕು ಮಾತನ್ನು ಒಪ್ಕೊಳ್ಳೋದಿಲ್ಲ. ಕೊಂಕು ಮಾತನ್ನು ಒಪ್ಕೊಳ್ಳೋದಿಲ್ಲ. ಆ ಸ್ಪಷ್ಟತೆಗೆ ನೀವು ಬಂದರೆ ನಿಮಗೆ ಮತ್ತು ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಭಾರತ ವಿಭಜನೆ ಮಾಡಿದ್ರೆ ತಪ್ಪು ಅಂತ. ಭಾರತ ವಿಭಜನೆಯನ್ನು ಯಾರು ಸಮರ್ಥನೆ ಮಾಡೋಕ್ಕಾಗತ್ತಾ? ಲಕ್ಷಾಂತರ ಜನರ ಬಲಿದಾನ ಆಯಿತು, ಮಾರಣ ಹೋಮ ಆಯಿತು. ಯಾವುದೇ ಯುದ್ಧದಲ್ಲಿ, ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧದಲ್ಲಿ ಸಾಯದೇ ಇರೋದಕ್ಕಿಂತ ಜಾಸ್ತಿ ಜನ ಭಾರತ ವಿಭಜನೆ ಸಂದರ್ಭದಲ್ಲಿ ಸತ್ರು. ಕೋಟ್ಯಾಂತರ ಜನ ನಿರ್ವಸಿತರಾದರು. ಅವ್ರ ಮಹಲ್ಲು, ಅವ್ರ ಶ್ರೀಮಂತಿಕೆ ಯಾವುದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಈಗ ದಾವಣಗೆರೆ, ನಾವು ಹುಟ್ಟು ಬೆಳೆದಿರೋ ದಾವಣಗೆರೆನ ಮತಾಂಧತೆಯ ಕಾರಣಕ್ಕೆ ತೊರೆಯಬೇಕಾಗಿ ಬರುತ್ತೆ ಅಂತ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳಿ. ಆದರೆ ವಿಭಜನೆ ಕಾರಣದಿಂದಾಗಿ ಕೋಟ್ಯಾಂತರ ಜನ ತಮ್ಮ ಹುಟ್ಟಿ ಬೆಳೆದಂಥ, ತಮ್ಮ ಪೂರ್ವಿಕರು ಇದ್ದಂಥ ನಾಡನ್ನು ಬಿಟ್ಟು ಜೀವ ಉಳಿಸ್ಕೊಡೋಕೆ ಓಡಿ ಬರಬೇಕಾಯ್ತು. ಬಲಿದಾನ ಮಾಡಬೇಕಾಯ್ತು. ತಾಯಂದಿರ ಮೇಲೆ ಅತ್ಯಾಚಾರ ಆಯಿತು. ಸಂಪತ್ತನ್ನು ಕೊಳ್ಳೆ ಹೊಡೆದ್ರು. ಇದನ್ನು ಯಾರು ಸಹಿಸ್ಕೊಳ್ಳೋಕ್ಕಾಗತ್ತೆ? ಎದುರಿಸ್ಬೇಕು. ಮತಾಂಧತೆಯನ್ನು ಎದುರಿಸಿ ನಿಲ್ಲಬೇಕು. ಮತಾಂಧತೆಯನ್ನು ಓಲೈಸೋದ್ರ ಮೂಲಕ ಮತಾಂಧತೆ ಕಡಿಮೆ ಆಗಲ್ಲ. ಅದನ್ನು ಎದುರಿಸ್ಬೇಕು.